ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅನ್ನದಾತೋ ಸುಖೀ ಭವ. ಅಮ್ಮ ಸರಸ್ವತಿ, ಯಾರು ಎಷ್ಟೇ ಪ್ರಯತ್ನ ಪಟ್ಟರು ನಾವು ಬರೋದನ್ನ ತಡೆಯೋದಕ್ಕಾಗಲಿಲ್ಲ. ನಿನ್ನ ವ್ರತ ಈಗ ಪೂರ್ಣ ಆಗಿದೆ. ಇದರ ಪೂರ್ಣ ಫಲ ಖಂಡಿತವಾಗ್ಲೂ ನಿನಗೆ ಸಿಕ್ಕೇ ಸಿಗತ್ತೆ. ಇದೆಲ್ಲ ಆಗೋದಕ್ಕೆ ಮುಖ್ಯ ಕಾರಣ ನಿನ್ನ ಒಳ್ಳೆ ಮನಸ್ಸು. ಆ ಮನಸ್ಸೇ ಮುಂದೆ ವೆಂಕಟನಾಥನಿಗೆ ಶಕ್ತಿ ತುಂಬುವುದು. ನಾವಿನ್ ಬರ್ತೀವಿ. ಅಮ್ಮ, ಏನಮ್ಮ ಇವತ್ತು ವಿಶೇಷ? ಇವತ್ತು ಗೋಪದ್ಮ ವ್ರತ ಮಾಡಿದ್ದೀನಿ ಅಮ್ಮ. ಈ ಮನೆಯಲ್ಲಿ ನೀವೇ ನನಗೆ ಹಿರಿ ಮುತ್ತೈದೆ. ಆಶೀರ್ವಾದ ಮಾಡಿ ಅಮ್ಮ. ದೀರ್ಘ ಸುಮಂಗಳಿಯಾಗಿರೋ ಮಗಳೇ. ಅಮ್ಮ, ಯಾಕಮ್ಮ ಕಣ್ಣಲ್ಲಿ ನೀರು? ಕಣ್ಣೀರಲ್ಲಮ್ಮ, ಇದು ಆನಂದ ಬಾಷ್ಪ. ಅನಾಥ ಹೆಣವಾಗ್ತಿದ್ದೀನಿ ನನ್ನನ್ನು ನಿನ್ ಗಂಡ ಕರುಣೆಯಿಂದ ಕಾಪಾಡಿ ಕರ್ಕೊಂಡು ಬಂದ. ನೀನು ಹೆತ್ತ ಮಗಳಿಗಿಂತ ಹೆಚ್ಚಾಗಿ ಆರೈಕೆ ಮಾಡ್ತಿದ್ಯಾ. ಯಾವ ಜನ್ಮದ ಋಣಾನು ಬಂದಾನೋ ಏನು, ನಿಮ್ಮೆಲ್ಲರ ಪ್ರೀತಿ ಬತ್ತಿ ಬರಡಾಗಿದ್ದ ನನ್ನ ಮನಸ್ಸಲ್ಲಿ ಮತ್ತೆ ಭಾವನೆಗಳು ಹುಟ್ಟೋ ಹಾಗೆ ಮಾಡ್ತು. ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ. ಅಕ್ಕ, ಯಾಕೆ ಋಣ ಅಂತ ಎಲ್ಲ ಮಾತಾಡ್ತೀರಿ? ಮನುಷ್ಯಗಾಗದೆ ಕಲ್ಲು ಮಣ್ಣು ಆಗತ್ತಾ? ಅತಿಥಿ ಸತ್ಕಾರ ದೇವ್ರ ಪೂಜೆ ಮಾಡಿದ ಹಾಗೆ, ಅದಕ್ಕೂ ಪುಣ್ಯ ಬೇಕು. ಹೌದಮ್ಮ, ಇದು ಖಂಡಿತ ಋಣ ಅಲ್ಲ, ಕರ್ತವ್ಯ. ಗುರುಗಳು ನಮಗೊಪ್ಸಿರೋ ಕೆಲಸನ ನಿಷ್ಠೆಯಿಂದ ಮಾಡಿದೀವಿ ಅಷ್ಟೇ. ಇದೆಲ್ಲ ನಮ್ಮ ಗುರುಗಳಿಗೆ ಸೇರಬೇಕು. ನಾವು ಬದುಕಿರೋದೇ ಗುರುಗಳ ಕೃಪೆಯಿಂದ ಅಕ್ಕ. ವೆಂಕಟನಾಥ, ಮಠಕ್ಕೆ ಹೋಗಿದ್ಯಾ ಮಗನೆ? ಗುರುಗಳು ಏನು ಹೇಳಿದ್ರು? ಹೋಗಿದ್ದೆ ಅಮ್ಮ. ಗುರುಗಳಿಗೆ ನಿಮ್ಮ ಬಗ್ಗೆ ತುಂಬಾ ಅಭಿಮಾನ, ತುಂಬಾ ಕೂಲಂಕುಷವಾಗಿ ವಿಚಾರಿಸ್ಕೊಂಡ್ರು. ನೀವು ಬಯಸಿದಾಗ ಮಠಕ್ಕೆ ಬರ್ಬೋದು ಅಂತ ಕೂಡ ಹೇಳಿದ್ರು. ಹಾಗಾದ್ರೆ ನಾಳೆನೇ ಹೊರಟು ಬಿಡೋಣಪ್ಪ. ಅಷ್ಟೊಂದು ಅವಸರ ಯಾಕೆ ಮಾಡ್ತೀರಾ ಅಕ್ಕ? ಗುರುಗಳ ದರ್ಶನ ಮಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ, ಬೇಡ ಅನ್ನೋದಿಲ್ಲ. ಆದರೆ ಮಠದಲ್ಲೇ ಉಳಿದ್ಬಿಡೋ ಹಠ ಮಾಡಬೇಡಿ. ನಮ್ಮನೇಲೇ ಇರೋ ಮನ್ಸು ಮಾಡಿ. ಎಲ್ಲಾದ್ರೂ ಉಂಟೆ ಗೋಪಮ್ಮ, ಕಬ್ಬು ಸಿಹಿ ಆಗಿದೆ ಅಂತ ಬೇರ್ ತಿನ್ನಕ್ಕಾಗತ್ಯೆ? ಅತಿಥಿಗಳು ಬಂದು ಹೋಗ್ತಿರ್ಬೇಕೆ ಹೊರತು ನೆಲೆ ನಿಲ್ಬಾರ್ದು. ನಿಂತ್ರೆ ತಪ್ಪೇನಮ್ಮ? ನೀವು ನಮ್ಮಲ್ಲೊಬ್ರು. ನಿಮ್ಮಂಥ ಸಹೃದಯರಿಗೆ ಆಶ್ರಯ ಆಗೋದು ಒಂದು ಅದೃಷ್ಟನೇ. ಇದು
ನಂದೇ ಮನೆ ಅನ್ನೋ ಭಾವನೆ ಬಂದಿದೆ ಮಗಳೇ. ಇರೋದಕ್ಕೆ ನಂಗೇನು ತಕರಾರಿಲ್ಲ. ಆದರೆ ನನ್ನ ಮನಸ್ಸು ಗುರುಗಳ ಸನ್ನಿಧಿಯಲ್ಲಿ ಕೊನೆ ದಿನಗಳನ್ನ ಕಳಿಬೇಕು ಅಂತ ನಿರ್ಧಾರ ಮಾಡಿದೆ. ಇಲ್ಲಿವರೆಗೂ ನನ್ನ ಮನೆ, ನನ್ನ ಸಂಪತ್ತು, ನನ್ನ ಪತಿ ಹಿಂದಿರುಗಿ ಬರ್ಬೋದು ಅಂತ ಮೋಹದಿಂದ ಜೀವನವನ್ನು ವ್ಯರ್ಥವಾಗಿ ಕಳೆದ್ಬಿಟ್ಟೆ. ಇನ್ನು ಮುಂದಾದರೂ ಪಾರಮಾರ್ಥದ ಕಡೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅಮ್ಮ, ಪಾರಮಾರ್ಥಕ್ಕೆ ಮನಸ್ಸು ಮುಖ್ಯ ಅಷ್ಟೇ ಹೊರತು ಜಾಗ ಅಲ್ಲ ಅಲ್ವೇ? ಹೌದಪ್ಪ, ನೀನು ಹೇಳೋದು ನಿಜ. ಯೋಗಿಗಳು ಎಲ್ಲಾದರೂ ಕೂತು ಕಣ್ಮುಚ್ಕೊಂಡು ದೇವ್ರನ್ನ ಕಾಣ್ತಾರೆ. ಆದರೆ ನನ್ನಂಥ ಪಾಮರರಿಗೆ ವಿಗ್ರಹನೇ ಬೇಕು. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ. ವಿಗ್ರಹ ಅನ್ನೋದು ದೇವ್ರನ್ನ ತಲುಪಕ್ಕೆ ನಮ್ಮಂಥವ್ರಿಗೆ ಏಣಿ ಹಾಗೆ. ಅದೇ ಮಠದಲ್ಲಾದ್ರೆ ಗುರು ಸಾನ್ನಿಧ್ಯ, ಮೂಲರಾಮನ ದರ್ಶನದಿಂದ ಮನಸ್ಸನ್ನ ಪಾರಮಾರ್ಥದ ಕಡೆಗೆ ಕರೆದೊಯ್ದು ಜನ್ಮ ಸಾರ್ಥಕ ಮಾಡ್ಕೋತೀನಿ. ದಯಮಾಡಿ ನನ್ನನ್ನ ಗುರುಚರಣಗಳಿಗೆ ಒಪ್ಪಿಸ್ಬಿಡಿ. ಹಾಗೆ ಆಗ್ಲಮ್ಮ. ನಿಮ್ಮ ನಿರ್ಧಾರ ಸೂಕ್ತವಾಗಿದೆ. ನಾವು ಪ್ರೀತಿಯನ್ನಷ್ಟೇ ಕೊಡಬಹುದು, ಮೋಕ್ಷ ನೀವೇ ಪಡಿಬೇಕು. ನಿಮ್ಮನ್ನ ಮಠಕ್ಕೆ ತಲುಪಿಸ್ತೀನಿ. ಹೇಗ್ ತಲುಪಿಸ್ತೀಯ ವೆಂಕಟನಾಥ? ಕೊಲೆಗಾರರು ಹೊಂಚ್ ಹಾಕಿದ್ದಾರೆ. ದಾರಿಯಲ್ಲಿ ದಾಳಿ ಮಾಡಿದ್ರೆ ಏನ್ ಗತಿ? ಹೌದು ಅಂದರೆ ಯಾವುದಕ್ಕೂ ಮಾಧವ್ ಮಾವ, ಭಾವನವರು ಜೊತೆಗೆ 4 ಜನ ಕೂಲಿಯವ್ರನ್ನ ಬೆನ್ಗಾವಲ್ ಕರ್ಕೊಂಡು ಹೋಗಿ. ಹೌದಪ್ಪ, ಅದೇ ಕ್ಷೇಮ. ಅಮ್ಮ, ನಮ್ಮ ಬೆನ್ನ ಹಿಂದೆ ಸತ್ಯ ಅನ್ನೋ ಸೈನ್ಯ ಇರೋವರೆಗೂ ನಮ್ಮನ್ನ ಯಾರು ಏನೂ ಮಾಡಕ್ಕಾಗೋದಿಲ್ಲ. ನೀವು ಧೈರ್ಯವಾಗಿರಿ. ಸತ್ಯವತಿ ಅಮ್ಮನ್ನ ಗುರು ಸಾನ್ನಿಧ್ಯಕ್ಕೆ ತಲುಪಿಸೋ ಜವಾಬ್ದಾರಿ ನಂದು. ಆದ್ರೂ ಚಿಂತಿಸ್ಬೇಡಿ ಗೋಪಮ್ಮ. ನಿಮ್ಮ ಮಗನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. 2 ಬಾರಿ ನನ್ನನ್ನು ಪ್ರಾಣಾಪಾಯದಿಂದ ಕಾಪಾಡಿದವನಿಗೆ 3ನೇ ಬಾರಿ ಕಾಪಾಡೋದು ಗೊತ್ತಿಲ್ವೇ? ಇವನು ನನ್ನ ಕಣ್ಣಿಗೆ ಸಾಮಾನ್ಯನಾಗಿ ಕಾಣ್ತಾ ಇಲ್ಲ. ನುಡಿದಂತೆ ನಡೀತಾನೆ, ನಡೆದಂತೆ ಬದುಕ್ತಾನೆ. ನನ್ನಂಥ ಅಸಹಾಯಕರಿಗೆ ಕಾಮಧೇನು ಕಲ್ಪವೃಕ್ಷ ಆಗಿ ಕಾಪಾಡ್ತಾನೆ.